ಸಿಸಿಎನ್ ನ್ಯೂಸ್ಗೆ ಸ್ವಾಗತ. ನಾನು ನಿಮ್ಮ ಲಕ್ಷ್ಮೀ ಗಾದ್ಗಿ. ಇಂದಿನ ಮುಖ್ಯಾಂಶಗಳು: ವಿದ್ಯಾವಂತ ಮೋಸಗಾರರು ಹೆಚ್ಚುತ್ತಿದ್ದಾರೆ. ಸಮಾಜ ಸಂಸ್ಕಾರಯುತವಾದರೆ ಭ್ರಷ್ಟಾಚಾರ ನಿರ್ಮೂಲನೆ ಸಾಧ್ಯ. ಉಪಲೋಕಾಯುಕ್ತ ನ್ಯಾಯಮೂರ್ತಿ ಬಿ ವೀರಪ್ಪ. ಡಿಕೆ ಶಿವಕುಮಾರ್ ನೇತೃತ್ವದ ಸರ್ಕಾರ ಸಂತ್ರಸ್ತರಿಗೆ ಪರಿಹಾರ ಹಣ ನೀಡಲು ಒತ್ತಾಯ. ಲಕ್ಷ್ಮಣ ದಸ್ತಿ. ಬಂಡೆಪ್ಪ ಖಾಶಂಪೂರ್ ಜನ್ಮದಿನ, ವಿಶೇಷ ಆಡಿಯೋ ವಿಡಿಯೋ ಸಾಂಗ್ ಬಿಡುಗಡೆ. ಬಸವ ಕಲ್ಯಾಣ್ ಹಿಂದೂ ಮಹಾಸಮಾವೇಶಕ್ಕೆ ಅನುಮತಿ ನಿರಾಕರಣೆ, ತಹಸೀಲ್ದಾರ್ ಮೇಲೆ ಕ್ರಮಕ್ಕೆ ಒತ್ತಾಯ. ನಗರದ ಶ್ರೀ ಚನ್ನಬಸವ ಪಟ್ಟದೇವರ ರಂಗಮಂದಿರದಲ್ಲಿ ಶುಕ್ರವಾರ ನಡೆದ ಜಿಲ್ಲೆಯ ವಿವಿಧ ದೂರುಗಳ ವಿಚಾರಣೆ ಕಾರ್ಯಕ್ರಮವನ್ನು ಉಪಲೋಕಾಯುಕ್ತ ನ್ಯಾಯಮೂರ್ತಿ ಬಿ ವೀರಪ್ಪ ಉದ್ಘಾಟಿಸಿದರು. ನಂತರ ಅವರು ಮಾತನಾಡಿ, ಸಮಾಜದಲ್ಲಿ ವಿದ್ಯಾವಂತ ಮೋಸಗಾರರ ಸಂಖ್ಯೆ ಹೆಚ್ಚುತ್ತಿದ್ದು, ಭ್ರಷ್ಟ ಅಧಿಕಾರಿಗಳಿಗೆ ಲೋಕಾಯುಕ್ತರ ಸಂಸ್ಥೆ ಸಿಂಹಸ್ವಪ್ನವಾಗಿದ್ದು, ಭ್ರಷ್ಟಾಚಾರದ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳುತ್ತಿದೆ ಎಂದರು. ಲೋಕಾಯುಕ್ತರು ವಿಶ್ವದಲ್ಲಿ ಅತ್ಯಂತ ಬಲಿಷ್ಠ ಹಾಗೂ ಸ್ವಾಯತ್ತ ಸಂಸ್ಥೆಯಾಗಿದ್ದು, ಸಾರ್ವಜನಿಕರ ಹಿತಾಸಕ್ತಿಗೆ ಕಾರ್ಯನಿರ್ವಹಿಸುತ್ತಿದೆ ಎಂದು ನುಡಿದರು. ಸಾರ್ವಜನಿಕರಿಗೆ ಯಾವುದೇ ಸಮಸ್ಯೆ ಉಂಟಾದಲ್ಲಿ ಲೋಕಾಯುಕ್ತಕ್ಕೆ ದೂರು ಸಲ್ಲಿಸದೆ ಸೂಕ್ತ ಕ್ರಮ ಕೈಗೊಳ್ಳಲಾಗುತ್ತದೆ. ಸಾರ್ವಜನಿಕ ಹಿತಾಸಕ್ತಿಯ ವಿಷಯಗಳಲ್ಲಿ ಸ್ವಯಂ ಪ್ರೇರಿತರಾಗಿ ಪ್ರಕರಣ ದಾಖಲಿಸಿ ನ್ಯಾಯ ಒದಗಿಸಿ ಅನೇಕ ಉದಾಹರಣೆಗಳಿವೆ ಎಂದು ತಿಳಿಸಿದರು. ಭ್ರಷ್ಟಾಚಾರದಲ್ಲಿ ತೊಡಗಿರುವ ಹಾಗೂ ಆದಾಯಕ್ಕಿಂತ ಹೆಚ್ಚಿನ ಆಸ್ತಿ ಸಂಪಾದಿಸಿರುವ ಅಧಿಕಾರಿಗಳ ವಿರುದ್ಧ ಲೋಕಾಯುಕ್ತ ದಾಳಿ ನಡೆಸಿದ್ದು, ಕರ್ತವ್ಯ ನಿರ್ವಹಣೆಯಲ್ಲಿ ನಿರ್ಲಕ್ಷ್ಯ ತೋರಿದ ಅಧಿಕಾರಿಗಳಿಗೆ ತಕ್ಕ ಪಾಠ ಕಲಿಸಿದೆ ಎಂದು ಹೇಳಿದರು. ಕಾನೂನು ಸೇವಾ ಪ್ರಾಧಿಕಾರದ ಅಧ್ಯಕ್ಷರಾಗಿದ್ದ ಅವಧಿಯಲ್ಲಿ ರಾಜ್ಯಾದ್ಯಂತ ಸಂಚರಿಸಿ ಸುಮಾರು 1.8 ಕೋಟಿ ಪ್ರಕರಣಗಳನ್ನು ಇತ್ಯರ್ಥಗೊಳಿಸಲಾಗಿದೆ. ಅಧಿಕಾರಿಗಳು ಹಾಗೂ ಸಾರ್ವಜನಿಕರು ಸಮರ್ಪಕವಾಗಿ ಸ್ಪಂದಿಸಿದರೆ ಅನೇಕ ಸಮಸ್ಯೆಗಳನ್ನು ಪರಿಷ್ಕರಿಸಬಹುದು ಎಂದು ಅಭಿಪ್ರಾಯಪಟ್ಟರು. ಕಾರ್ಯಕ್ರಮದಲ್ಲಿ ಒಟ್ಟು 123 ದೂರುಗಳನ್ನು ಇತ್ಯರ್ಥಗೊಳಿಸಲಾಯಿತು. ವಿಚಾರಣೆಯ ವೇಳೆ ಲೋಕಾಯುಕ್ತರು ಹಲವು ಅಧಿಕಾರಿಗಳಿಗೆ ಎಚ್ಚರಿಕೆ ನೀಡಿ ನಿಗದಿತ ಅವಧಿಯೊಳಗೆ ಸಾರ್ವಜನಿಕರ ಕೆಲಸಗಳನ್ನು ಪೂರ್ಣಗೊಳಿಸುವಂತೆ ಸೂಚಿಸಿದರು. ಈ ಸಂದರ್ಭದಲ್ಲಿ ಜಿಲ್ಲಾಧಿಕಾರಿ ಶಿಲ್ಪಾ ಶರ್ಮಾ, ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಡಾಕ್ಟರ್ ಗಿರೀಶ್ ಬಡೋಲೆ, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಪ್ರದೀಪ್ ಗುಂಟಿ ಸೇರಿದಂತೆ ವಿವಿಧ ಇಲಾಖೆಯ ಹಿರಿಯ ಅಧಿಕಾರಿಗಳು ಉಪಸ್ಥಿತರಿದ್ದರು. ನೂತನವಾಗಿ ಮುಖ್ಯಮಂತ್ರಿಗಳಾಗಿ ಅಧಿಕಾರ ಸ್ವೀಕರಿಸಿ ಡಿಕೆ ಶಿವಕುಮಾರ್ ಅವರಿಗೆ ಬೀದರ್ ಕಾರಂಜ ಮುಳುಗಡೆ ಸಂತ್ರಸ್ತರ ಬಗ್ಗೆ ಸಮಗ್ರವಾಗಿ ಗೊತ್ತಿದೆ. ಹೀಗಾಗಿ ಅವರು ಕಾಲಮಿತಿಯಲ್ಲಿ ಸಂತ್ರಸ್ತರಿಗೆ ಪರಿಹಾರ ಹಣ ಬಿಡುಗಡೆ ಮಾಡಬೇಕೆಂದು ಕಲ್ಯಾಣ ಕರ್ನಾಟಕ ಹೋರಾಟ ಸಮಿತಿಯ ಸಂಸ್ಥಾಪಕ ಅಧ್ಯಕ್ಷ ಲಕ್ಷ್ಮಣ ದಸ್ತಿ ತಿಳಿಸಿದರು. ಕಾರಂಜ ಮುಳುಗಡೆ ಸಂತ್ರಸ್ತರ ಹಿತರಕ್ಷಣಾ ಸಮಿತಿ ಹಾಗೂ ಬೀದರ್ ಸಮಗ್ರ ಅಭಿವೃದ್ಧಿ ಜಂಟಿ ಕ್ರಿಯಾ ಸಮಿತಿ ವತಿಯಿಂದ ನಗರದ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಶುಕ್ರವಾರ ನಡೆಸಿದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, 1981 86ರ ಅವಧಿಯಲ್ಲಿ ನೀರಾವರಿ ಯೋಜನೆ ನಿರ್ಮಾಣಕ್ಕಾಗಿ ಸುಮಾರು 28 ಹಳ್ಳಿಗಳ ರೈತ ಸಂತ್ರಸ್ತರು ಯಾವುದೇ ಷರತ್ತಿಲ್ಲದೆ ಭೂಮಿ ನೀಡಿದ್ದಾರೆ. ಪರಿಹಾರಕ್ಕಾಗಿ 2018ರಲ್ಲಿ 70 ದಿವಸಗಳ ಕಾಲ ಹೋರಾಟ ಮಾಡಲಾಗಿತ್ತು. ಅಂದಿನ ಮುಖ್ಯಮಂತ್ರಿ ಎಚ್.ಡಿ. ಕುಮಾರಸ್ವಾಮಿಯವರು ನಮಗೆ ಬೆಂಗಳೂರಿಗೆ ಕರೆಸಿ ಇದೊಂದು ವಿಶೇಷ ಪ್ರಕರಣವೆಂದು ಪರಿಗಣಿಸಿ ಪರಿಹಾರ ಒದಗಿಸುವಂತೆ ನೀರಾವರಿ ಸಚಿವ ಡಿಕೆ ಶಿವಕುಮಾರ್ ಅವರಿಗೆ ಸೂಚಿಸಿದ್ದರು. ಬಂಡೆಪ್ಪ ಖಾಶಂಪೂರ್ ಅವರು ಜಿಲ್ಲಾ ಉಸ್ತುವಾರಿ ಸಚಿವರಾಗಿದ್ದಾಗ ಇವರೆಲ್ಲರ ಮಾತಿಗೆ ಬೆಲೆ ಕೊಟ್ಟು ಹೋರಾಟ ಹಿಂಪಡೆಯಲಾಗಿತ್ತು. ಸಚಿವ ಸಂಪುಟ ರಚನೆಯ ನಂತರ 15 ದಿನಗಳ ಒಳಗಾಗಿ ನಮ್ಮ ಬೇಡಿಕೆ ಈಡೇರಿಸದಿದ್ದರೆ ಮುಂದಿನ ದಿನಗಳಲ್ಲಿ ಗಾಂಧಿ ಮತ್ತು ಅಂಬೇಡ್ಕರ್ ತತ್ವದಂತೆ ನಿರಂತರ ಉಗ್ರ ಪ್ರತಿಭಟನೆ ಮಾಡಲಾಗುವುದು ಎಂದು ಲಕ್ಷ್ಮಣ ದಸ್ತಿ ಎಚ್ಚರಿಕೆ ನೀಡಿದರು. ಆದ್ದರಿಂದ ಸಚಿವ ಈಶ್ವರ್ ಖಂಡ್ರೆ ಅವರು ವಿಶೇಷ ಮುತುವರ್ಜಿ ವಹಿಸಿ ಪರಿಹಾರ ಕೊಡಿಸಬೇಕೆಂದು ಆಗ್ರಹಿಸಿದರು. ಕಲ್ಯಾಣ ಕರ್ನಾಟಕ ಹೋರಾಟ ಸಮಿತಿಯ ಸಂಚಾಲಕ ವಿನಯ್ ಕುಮಾರ್ ಮಾಳ್ಗೆ ಮಾತನಾಡಿದರು. ಸಂತ್ರಸ್ತರಾದ ಮಲ್ಲಿನಾಥ್ ಕಲಬುರ್ಗಿ, ರಾಜಪ್ಪ ಕಮಲಾಪುರ್, ಡಾಕ್ಟರ್ ರಾಜ್ಕುಮಾರ್ ಬುಸ್ಸಾ, ಸಂಗಾರೆಡ್ಡಿ ಔರಾದ್, ವೀರೇಂದ್ರ ಮರ್ಕಲ್, ಮಾದಪ್ಪ ಕೌದೇವ್, ಲಕ್ಷ್ಮೀಬಾಯಿ ಕೆ, ಅಹಮದ್ ಬಗ್ದಲ್, ಯೂಸುಫ್ ಮಿಯಾ, ಬಸವರಾಜ್ ಹಿಂದ, ಮಾಣಿಕಪ್ಪ ನೆಲ್ವಾರ್, ಪ್ರಭುರಾವ್ ತೂಗಾಂವ್, ಶಂಕರಪ್ಪ ನಾರ ಸೇರಿದಂತೆ ಇನ್ನಿತರರು ಪತ್ರಿಕಾಗೋಷ್ಠಿಯಲ್ಲಿ ಉಪಸ್ಥಿತರಿದ್ದರು. ಮಾಜಿ ಸಚಿವರು ಜೆಡಿಎಸ್ ಪಕ್ಷದ ಹಿರಿಯ ನಾಯಕರಾಗಿರುವ ಬಂಡೆಪ್ಪ ಖಾಶಂಪೂರ್ ಅವರ 62ನೇ ಜನ್ಮದಿನದ ಪ್ರಯುಕ್ತ ಅವರ ಅಭಿಮಾನಿಗಳು ವಿಶೇಷ ಆಡಿಯೋ ವಿಡಿಯೋ ಸಾಂಗ್ ಅನ್ನು ಹೊರತಂದಿದ್ದಾರೆ. ಬೀದರ್ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಖಾಶಂಪೂರ್ ಪಿ ಗ್ರಾಮದ ಹೊರವಲಯದಲ್ಲಿರುವ ಬಂಡೆಪ್ಪ ಖಾಶಂಪೂರ್ ಅವರ ತೋಟದ ಮನೆಯ ಆವರಣದಲ್ಲಿ ಹಮ್ಮಿಕೊಂಡಿದ್ದ ಬಂಡೆಪ್ಪ ಖಾಶಂಪೂರ್ ಅವರ ಜನ್ಮದಿನದ ಕಾರ್ಯಕ್ರಮದಲ್ಲಿ ಅವರ ಯಶೋಗಾಥೆಯನ್ನೊಳಗೊಂಡ 8 ನಿಮಿಷಗಳ ವಿಶೇಷ ಆಡಿಯೋ ವಿಡಿಯೋ ಗೀತೆಯನ್ನು ಅಭಿಮಾನಿಗಳು ಬಿಡುಗಡೆಗೊಳಿಸಿದರು. ವಿಶೇಷ ಹಾಡನ್ನು
ರಾಯಚೂರು ಜಿಲ್ಲೆಯ ಮಸ್ಕಿ ತಾಲೂಕಿನ ಪಾಮನ್ಕಲ್ಲೂರು ಗ್ರಾಮದ ಅಯ್ಯಣ್ಣ ನಾಯಕ್ ಪಾಮನ್ಕಲ್ಲೂರ್ ಅವರು, ಅದೇ ಗ್ರಾಮದ ಭಜೇಂದ್ರ ಪಾಮನ್ಕಲ್ಲೂರ್ ಹಾಗೂ ಬೀದರ್ ತಾಲೂಕಿನ ಕಮಠಾಣದ ರಮೇಶ್ ಚೌಂಬಾಳೆ ಆರ್ಕೆ ಸ್ಟುಡಿಯೋ ಅವರ ಸಹಕಾರದೊಂದಿಗೆ ಹೊರತಂದಿದ್ದಾರೆ. ರಾಯಚೂರು ಜಿಲ್ಲೆಯ ಮಸ್ಕಿ ತಾಲೂಕಿನ ಯರದೊಡ್ಡಿ ಗ್ರಾಮದ ಸಾಹಿತಿ ಪರಶು ನಾಯಕ್ ಯರದೊಡ್ಡಿ ರಚಿಸಿದ ಗೀತೆಯನ್ನು ಅದೇ ಜಿಲ್ಲೆಯ ಲಿಂಗಸೂಗೂರಿನ ಗಾಯಕ ಹುಸೇನ್ ಸಾಬ್ ಲಿಂಗಸೂಗೂರ್ ಅವರು ಹಾಡಿದ್ದಾರೆ. ಗೀತೆಯ ದೃಶ್ಯ ಸಂಕಲನವನ್ನು ಚಿತ್ರದುರ್ಗ ತಾಲೂಕಿನ ಹುಣಸೇಕಟ್ಟೆಯ ಚೇತನ್ ಕುಮಾರ್ ಹಾಗೂ ಬೀದರ್ ತಾಲೂಕಿನ ಗೋಡಂಪಳ್ಳಿಯ ಸಾಯಿ ಕುಮಾರ್ ಮಾಡಿದ್ದು, ಗ್ರಾಫಿಕ್ಸ್ ಡಿಸೈನಿಂಗ್ ಸಾಯಿ ಕುಮಾರ್ ಗೋಡಂಪಳ್ಳಿ ಮಾಡಿದ್ದಾರೆ. ಈ ವಿಶೇಷ ಗೀತೆ ಬಿಡುಗಡೆ ಕಾರ್ಯಕ್ರಮದಲ್ಲಿ ಬೀದರ್ ಜಿಲ್ಲೆಯ ಜೆಡಿಎಸ್ ಜಿಲ್ಲಾಧ್ಯಕ್ಷರಾದ ರಮೇಶ್ ಪಾಟೀಲ್ ಸೋಲ್ಪುರ್, ಬಂಡೆಪ್ಪ ಖಾಶಂಪುರ್ ಅವರ ಸಹೋದರರಾದ ಮಾರುತಿ ಖಾಶಂಪುರ್, ರಾಜು ಖಾಶಂಪುರ್, ಪ್ರಮುಖರಾದ ಶಾಂತಲಿಂಗ್ ಸಾವಳ್ಗಿ, ರಾಜಶೇಖರ್ ಜವಳೆ ಸೇರಿದಂತೆ ಅನೇಕರಿದ್ದರು. ಬಸವ ಕಲ್ಯಾಣದಲ್ಲಿ ಜೂನ್ 28ರಂದು ಆಯೋಜಿಸಲು ಉದ್ದೇಶಿಸಿರುವ ಬಸವಾದಿ ಶಿವಶರಣರ ಹಿಂದೂ ಮಹಾಸಮಾವೇಶಕ್ಕೆ ತಾಲೂಕಾ ಆಡಳಿತ ಅನುಮತಿ ನಿರಾಕರಿಸಿರುವುದನ್ನು ಖಂಡಿಸಿ ಬಸವಾದಿ ಶಿವಶರಣರ ಹಿಂದೂ ಮಹಾಸಮಾವೇಶ ಪರ ಒಕ್ಕೂಟದ ಮುಖಂಡರು ಜಿಲ್ಲಾಧಿಕಾರಿಗೆ ಮನವಿ ಸಲ್ಲಿಸಿದ್ದಾರೆ. ಬಸವ ಕಲ್ಯಾಣ ತಾಲೂಕು ಕಚೇರಿ ಕೆಲ ಮಠಾಧೀಶರ ಬಸವ ಪರ ಸಂಘಟನೆಗಳ ಸ್ವತ್ತೆ. ಹಾಗಿದ್ದಲ್ಲಿ ಕೆಲವು ವರ್ಷಗಳ ಹಿಂದೆ ಬಸವಣ್ಣನವರ ವಚನಾಂಕಿತ ತಿದ್ದುಪಡಿ ಮಾಡಿರುವ ಪೂಜ್ಯ ಮಾತೆ ಮಹಾದೇವಿಯವರ ಕಲ್ಯಾಣ ಪರ್ವಕ್ಕೆ ಇಂದಿನಂತೆ ಅಂದೂ ಸಹ ಎಲ್ಲ ಮಠಾಧೀಶರು ಬಸವ ಪರ ಸಂಘಟನೆಗಳು ವಿರೋಧಿಸಿದರೂ ಸಹ ಕಲ್ಯಾಣ ಪರ್ವ ಸಮಾವೇಶಕ್ಕೆ ಅನುಮತಿ ಕೊಟ್ಟಿದ್ದೀರಿ. ಅವರಿಗೊಂದು ಕಾನೂನು ಬಸವಾದಿ ಶಿವಶರಣರ ಹಿಂದೂ ಸಮಾವೇಶಕ್ಕೆ ಒಂದು ಕಾನೂನು ಇದೆಯೇ ಎಂಬುದನ್ನು ಸ್ಪಷ್ಟಪಡಿಸಬೇಕು ಎಂದಿದ್ದಾರೆ. ಕಳೆದ ಕೆಲವು ವರ್ಷಗಳಿಂದ ಬಸವ ಕಲ್ಯಾಣದಲ್ಲಿ 2 ಪರಸ್ಪರ ವಿರೋಧಿ ಗುಂಪುಗಳ ಕಲ್ಯಾಣ ಪರ್ವಗಳು ಆಯೋಜಿಸಲು ಅನುಮತಿ ಕೊಟ್ಟು ಸಮಾಜದಲ್ಲಿ ಗೊಂದಲ ಅಶಾಂತಿ ಉಂಟು ಮಾಡಿದ್ದು, ಬಸವ ಕಲ್ಯಾಣ ತಾಲೂಕು ಕಾರ್ಯಾಲಯದಲ್ಲಿ ಬಸವಾದಿ ಶಿವಶರಣರ ಹಿಂದೂ ಸಮಾವೇಶವಂತೂ ಒಂದೇ ಕಾರ್ಯಕ್ರಮ, ಅದು ಬಸವ ಕಲ್ಯಾಣ ತಾಲೂಕಿನ ನಾಗರಿಕೇರಿ ಆಯೋಜಿಸಿದಾಗಲೂ ಬಸವ ಕಲ್ಯಾಣ ತಹಸೀಲ್ದಾರರು ನಿರಾಕರಿಸಿರುವುದು ಕಾನೂನು ಬಾಹಿರ, ಸಂವಿಧಾನ ವಿರೋಧಿ ಕೃತ್ಯವೆಸಗಿದ ತಹಸೀಲ್ದಾರ್ ಮೇಲೆ ಸೂಕ್ತ ಕಾನೂನು ಕ್ರಮ ಕೈಗೊಂಡು ಬಸವಾದಿ ಶಿವಶರಣರ ಹಿಂದೂ ಸಮಾವೇಶಕ್ಕೆ ಅನುವು ಮಾಡಿಕೊಡಬೇಕೆಂದು, ಸಮಾವೇಶಕ್ಕೆ ಜಿಲ್ಲಾಡಳಿತ ಅನುಮತಿ ಕೊಡದಿದ್ದರೆ ದ್ವಂದ್ವ ನೀತಿ ಅನುಸರಿಸುವ ಜಿಲ್ಲಾಡಳಿತ ವಿರುದ್ಧ ಉಗ್ರ ಹೋರಾಟವು ಮಾಡಲು ಅನುವು ಮಾಡಿಕೊಟ್ಟಂತೆ ಆಗುತ್ತದೆ ಎಂದು ಎಚ್ಚರಿಸಿದ್ದಾರೆ. ಈ ಸಂದರ್ಭದಲ್ಲಿ ರಮೇಶ್ ಬಿರಾದಾರ್, ರಾಮಕೃಷ್ಣ ಸಾಳೆ, ಅನಂತ್ ರೆಡ್ಡಿ, ಟಿ ಮಿರ್ಜಾಪುರ್, ಡಾಕ್ಟರ್ ಸತೀಶ್ ಪಾಟೀಲ್, ಬಸವರಾಜ್ ನಿಟ್ಟೂರೆ, ಶಿವರಾಜ್ ಬಿರಾದಾರ್, ದೇವರಾಜ್ ಸಿಂಗ್ ಠಾಕೂರ್ ಹಾಗೂ ಪ್ರತಾಪ್ ರೆಡ್ಡಿ ಸೇರಿದಂತೆ ಹಲವು ಮುಖಂಡರು ಉಪಸ್ಥಿತರಿದ್ದರು.